ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇವಾಗ ಏನು ಮಾಡಬೇಕು ಅಂತ ನೀನೇ ಹೇಳಬೇಕು ಅಂತಾಳೆ ಅಜ್ಜಮ್ಮ. ಅದಕ್ಕೆ ನೀವೆಲ್ಲ ನನ್ನ ಸನ್ನಿಧಾನಕ್ಕೆ ಬರಬೇಕು ಅಂತ ಹೇಳಿ ಕೋಟ್ಲೆ ಮೇಲೆ ಬಂದಿರೋ ಅಮ್ಮ ಹೇಳ್ತಾರೆ. ಇವರಿಬ್ಬರು ನನ್ನ ಸನ್ನಿಧಾನಕ್ಕೆ ಬಂದು ಅಲ್ಲಿ ಅದು ನನ್ನ ಮೇಲೆ ಪ್ರಮಾಣ ಮಾಡಿ ಸತ್ಯ ಹೇಳಬೇಕು, ಇದ್ರ ತೀರ್ಮಾನ ಅಲ್ಲೇ ಆಗಬೇಕು ಅಂತ ಹೇಳಿ ಕೋಟ್ಲೆ ಮೇಲೆ ಬಂದಿರೋ ಅಮ್ಮ ಹೇಳ್ತಾರೆ. ಇತ್ತ ವಿಭೂತಿ ಹಚ್ಚಿ ಮಂಗಳಾರತಿ ಮಾಡ್ತಾರೆ ಶಿವರಾಮೇಗೌಡರು. ಇನ್ನೇನ್ರಪ್ಪ, ಈಗ ದೇವ್ರು ಹೇಳ್ದಾಗೆ ಇದ್ರ ತೀರ್ಮಾನ ಗುಡಿತವನೇ ಆಗಲಿ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಹಂಗೆ ಆಗಲಿ ಬಿಡು ಚಿಕ್ಕಪ್ಪ ಅಂತಾರೆ ಶಿವರಾಮೇಗೌಡರು. ನನಗಿದಕ್ಕೆ ಒಪ್ಪಿಗೆ ಇಲ್ಲ ಚಿಕ್ಕಪ್ಪ ಅಂತಾಳೆ ಸಾವಿತ್ರಿ. ಇದ್ಯಾಕವ್ವ ಇದ್ದಕ್ಕಿದ್ದಂಗೆ ಹಿಂಗೆ ಮಾತಾಡ್ತಾ ಇದ್ದಿ ಅಂತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ಇನ್ನೇನು ಚಿಕ್ಕಪ್ಪ, ಸ್ಟೇಷನ್ಗೆ ಹೋದಳನ್ನ ಕೂತ್ ಮಾತಾಡೋಣ ಅಂತ ಇಲ್ಲಿ ಕರ್ಕೊಬಂದ್ರಿ, ಆಮೇಲೆ ದೇವ್ರ ತೀರ್ಮಾನ ಮಾಡಲಿ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಕೊಂಡ ಪ್ರಮಾಣ ಅಂತ ಏನೇನೋ ಹೇಳ್ತಾ ಇದ್ದೀರಲ್ಲ. ಅಲ್ಲ, ನನ್ನ ಮಗಳು ಏನಾಗಿದೆ ಅಂತ ಹೇಳವಳು ತಾನೆ, ಅದಕ್ಕೆ ಈಗಲೇ ಒಂದು ಇತ್ಯರ್ಥ ಮಾಡಿಬಿಡಿ. ಸಾವಿತ್ರಿ ಹೇಳ್ತಾಳೆ, ನೋಡವ್ವ, ಕೊಂಡ ಆಯ್ಬೇಕು ಅಂತ ಹೇಳಿರೋದು ನಾವಲ್ಲ, ದೇವ್ರು ಹೇಳಿರೋದು. ದೇವ್ರ ಮಾತಿಗೆ ಎದುರಾಡಕ್ಕಾಗ್ತದ ಅಂತ ಪಂಚಾಯತಿಯವರು ಹೇಳ್ತಾರೆ. ಅದ್ಯಾಕೋ ದೇವ್ರು ಹೇಳ್ತೈತೆ ಅಂತ ಅನಿಸ್ಲಿಲ್ಲ, ನನ್ಗ್ಯಾಕೋ ಕೋಟ್ಲೆನೇ ಹೇಳ್ತಿದ್ದ ಅಂತ ಅನುಮಾನ ಅಂತಾಳೆ ಸಾವಿತ್ರಿ. ಏನು ಮಾತಾಡ್ತಾ ಇದೀಯಾ ಸಾವಿತ್ರಿ ನೀನು ಅಂತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ಚಿಕ್ಕಪ್ಪ ಏಟೆ ಆದರೂ ಕೋಟ್ಲೆ ಋಣದಲ್ಲೇ ಬದುಕವನೆ, ಇವ್ರ ವಿರುದ್ಧ ತೀರ್ಪು ಹೇಳಕ್ಕಾಗ್ತದೆ, ಅದಕ್ಕೆ ಹಿಂಗೆ ಹೇಳವನೆ ಅಂತ ಸಾವಿತ್ರಿ ಹೇಳ್ತಾಳೆ. ನೀನು ಹೇಳ್ತಾ ಇರೋದು ನೋಡಿದ್ರೆ ನಿನ್ನ ಮೇಲೆ ಅನುಮಾನ ಬರ್ತೈತವ್ವ ಅಂತ ಪಂಚಾಯತಿಯವರು ಹೇಳ್ತಾರೆ. ಏನಣ್ಣ ನಿನ್ನ ಮಾತಿನ ಅರ್ಥ ಅಂತಾಳೆ ಸಾವಿತ್ರಿ. ಕೋಟ್ಲೆ ಮೇಲೆ ದೇವ್ರು ಬಂದು ಏನಾದರೂ ಹೇಳಿದ್ರೆ ಅದು ದೇವ್ರೇ ಹೇಳ್ತೈತೆ ಅಂತ ಇಡೀ ಊರು ನಂಬುತ್ತೆ. ಆಟೆ ಯಾಕೆ? ಮೊದಲು ದೇವ್ರು ಏನು ಹೇಳ್ತೈತೋ ಅದೇ ಕೊನೆ ತೀರ್ಮಾನ ಅಂತ ತಾನೇ ದೇವ್ರನ್ನ ಕರೆಸಿದ್ದು ನಾವು. ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದೆಯಲ್ಲವ್ವ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ನೋಡವ್ವ, ನಿಂತ ಜಾಗದಾಗೆ ಎಲ್ಲ ಆಗಬೇಕು, ನೀನು ಹೇಳ್ತಾ ಇದ್ದಂಗೆ ನಡಿಬೇಕು ಅಂದರೆ ನಿನ್ನ ಮಾತಿನಾಗೆ ಸತ್ಯ ಇಲ್ಲ ಅನ್ನಿಸ್ತೈತೆ ಅಂತ ಪಂಚಾಯತಿಯವರು ಹೇಳ್ತಾರೆ. ಅಣ್ಣ, ಒಸಿ ನೋಡ್ಕೊಂಡು ಮಾತಾಡು, ಇಂಥ ವಿಚಾರದಲ್ಲಿ ಯಾವುದಾದ್ರೂ ಹೆಣ್ಣು ಸುಳ್ಳು ಹೇಳಕ್ಕೆ ಸಾಧ್ಯನೇ ಅಂತ ಸಾವಿತ್ರಿ ಹೇಳ್ತಾಳೆ. ಹಂಗಿದ್ಮೇಲೆ ಹಿಂಗ್ಯಾಕೆ ಆ ಥರ ಮಾಡ್ತಾ ಇದ್ದಿ? ಇದ್ಯಾವ್ರು ಏನೇ ಆಗಲಿ ಗುಡಿತವ ತೀರ್ಮಾನ ಮಾಡ್ತೀನಿ ಅಂತ ಹೇಳೈತೆ ತಾನೆ, ಅಂದಮ್ಯಾಕೆ ಸತ್ಯ ನಿನ್ನ ಪರ ಇದ್ದರೆ ಇಂಥ 100 ಪರೀಕ್ಷೆ ಬಂದರೂ ಎದುರ್ಕೋಬಾರ್ದಪ್ಪ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಸರಿ ಬಿಡು ಚಿಕ್ಕಪ್ಪ, ಇಂಥ 1 ಕೊಂಡ ಅಲ್ಲ 100 ಕೊಂಡ ಬೇಕಾದರೂ ಆಯ್ತಾಳೆ, ಯಾರ ಮಾತಲ್ಲಿ ಸತ್ಯ ಐತೆ ಅಂತ ನಾಳೆನೇ ನಿಮಗೆಲ್ಲ ಗೊತ್ತಾಗ್ತದೆ ಅಂತ ಹೇಳಿ ಸಾವಿತ್ರಿ ವಿನಂತಿನ ಕರ್ಕೊಂಡು ಹೊರಟೋಗ್ತಾಳೆ. ಸರಿ ಶಿವರಾಮ, ಒತ್ತಾರಿಕೆ ಗುಡಿ ಹತ್ರ ಸಿಗೋಣ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇತ್ತ ಎಲ್ಲರೂ ದೇವ್ರಿಗೆ ಕೈ ಮುಕ್ಕೊಂಡು, ಅವ್ವ ಉಲ್ಕೆರವ್ವ, ಏನವ್ವ ನಿನ್ನ ಆಟ, ಇನ್ನು ಮುಂದೆ ಏನೇನಾದದೋ ಒಂದೂ ತಿಳಿತಾ ಇಲ್ಲ ಅಂತ ಅಜ್ಜಮ್ಮ ಅಂದ್ಕೊಂಡು ಮನಸ್ಸಿನಲ್ಲಿ ಕೈ ಮುಗಿತಾ ಇರ್ತಾಳೆ ದೇವ್ರಿಗೆ. ಯಾಕೋ ಈ ವಿಷಯ ಬೇರೆ ದಾರಿಲೇ ಓತೈತೆ ಅಂತ ಅನ್ನಿಸ್ತೈತಲ್ಲ, ಹಂಗಾರೆ ದೇವಸ್ಥಾನದಲ್ಲಿ ಬೇರೆ ಏನೋ ಆಗ್ತೈತೆ ಅಂತ ನನಗನ್ನಿಸ್ತೈತೆ. ಇದ್ರ ಮಧ್ಯದಾಗೆ ನನ್ನ ಬೆಳೆಯನ್ನು ಬೇಯಿಸ್ಕೊಂಡು ಈ ಶಿವರಾಮೇಗೌಡನಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಈಶ್ವರಿ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ. ಇತ್ತ ಎಲ್ಲರೂ ಹಾಲಲ್ಲಿ ಕೂತಿರ್ತಾರೆ. ಇದನ್ನೇ ಅಲ್ವೇ ದೈವಿಚ್ಛೆ ಅಂತ ಹೇಳೋದು. ಒಂದೊಂದ್ಕಿತ ಮನುಷ್ಯರ ಕೈಯಲ್ಲಿ ಕಳಂಕ ತೊಳೆಯೋಕ್ಕಾಗದಿದ್ದಾಗ ದೇವ್ರೇ ಇಂಥ ಒಂದು ನಿರ್ಧಾರ ಮಾಡ್ತಾನೆ. ಇಲ್ಲದೆ ಹೋಗಿದ್ದಿದ್ರೆ ಏನೇನೋ ಆಗಿ ದೇವ್ರ ತಾವ ಹೋಗ್ಬೇಕಾಗಿತ್ತು, ಯಾಕೆ ಹೇಳಿ ಅಂತ ಅಜ್ಜಮ್ಮ ಹೇಳ್ತಾಳೆ. ನೀವು ಹೇಳೋದು ಸರಿಯತೆ, ಒಂದು ಕಡೆ ಕೊಂಡ ಆಯೋಕ್ಕೆ ಒಪ್ಕೊಂಡು ತಪ್ಪು ಮಾಡಿದ್ವಿ ಅನ್ನಿಸ್ತೈತೆ ಅಂತಾಳೆ ಈಶ್ವರಿ. ಮನುಷ್ಯರ ಮುಂದೆ ಆಟ ಆಡ್ದಂಗಲ್ಲವ್ವ ದೇವ್ರ ಮುಂದೆ ಆಟ ಆಡೋದು. ನೋಡ್ತಾ ಇರೋ, ನಾಳೆ ಆ ದೇವ್ರು ಅವ್ರ ಅಂತ್ಯಕ್ಕೆ ಆಟ ಆಡ್ತೈತೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಭದ್ರಾ, ಇದು ವಿಚಾರವಾಗಿ ನಿನ್ನ ಮನಸ್ಸಿನಲ್ಲಿ ಏನಾದ್ರೂ ಅಂತಾನೆ ಶಿವರಾಮೇಗೌಡ. ಇಲ್ಲ ಅಪ್ಪಯ್ಯ, ನೀವೇನು ಅನ್ಕೊಳಕ್ಕೆ ಹೋಗ್ಬೇಡಿ, ನಾನು ಮನ್ಸಾರೆ ಕೊಂಡ ಆಯ್ದು ನಾನು ಏನು ಅಂತ ಸಾಬೀತು ಮಾಡ್ತೀನಿ ಅಂತ ಭದ್ರಾ ಹೇಳ್ತಾನೆ. ಇದು ಮಾತಂದ್ರೆ ಮೊಮ್ಮಗನೆ, ಅದ್ಯಾವ್ರು ನಿನ್ನ ಜೊತೆಗೆ ಅವನೇ, ಮುನ್ನಡಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವಯ್ಯ, ನಿಮ್ತವ ನಂದೊಂದು ಬೇಡಿಕೆ, ದಯವಿಟ್ಟು ಇಲ್ಲ ಅನ್ಬೇಡಿ ಅಂತಾಳೆ ವಿದ್ಯಾ. ಅದೇನು ಕೇಳವ್ವ ಅಂತಾರೆ ಶಿವರಾಮೇಗೌಡರು. ಅದೇ ಮಾವಯ್ಯ, ನಾಳೆ ದೇವ್ರ ಮುಂದೆ ನನ್ನ ಗಂಡನ ಜೊತೆಗೆ ನಾನು ಕೊಂಡ ಆಯ್ತೀನಿ, ಅದಕ್ಕೆ ನೀವೆಲ್ಲರೂ ಒಪ್ಕೋಬೇಕು ಅಂತಾಳೆ ವಿದ್ಯಾ. ಏನು ಹೇಳ್ತಾ ಇದೀಯವ್ವ, ನೀನು ಯಾಕೆ ಕೊಂಡ ಆಯ್ಬೇಕು ಅಂತಾರೆ ಶಿವರಾಮೇಗೌಡರು. ಹೆಂಡ್ರು ಅಂದರೆ ಅರ್ಧಂಗಿ, ಗಂಡನ ಕಷ್ಟ ಪಾಪ ಪುಣ್ಯ ಸುಖ ಎಲ್ಲದರಲ್ಲೂ ಸಮಾನ ಭಾಗಿ ಅನ್ಮೇಕೆ ನನಗೂ ಇದರಲ್ಲಿ ಪಾಲಾದೆ ಅಲ್ವೇ, ಅದಕ್ಕೆ ನನ್ನ ಗಂಡ ಯಾವ ತಪ್ಪು ಮಾಡಿಲ್ಲ ಅಂತವ ಸಾಬೀತು ಮಾಡಬೇಕು, ಅದಕ್ಕೆ ಅವ್ರ ಕೂಟೆ ನಾನು ಕೆಂಡ ಆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತಾಳೆ ವಿದ್ಯಾ. ನೀನೇನು ತಮಾಷೆ ಮಾಡ್ತಾ ಇದೀಯಾ? ಕೊಂಡ ಆಯೋದು ಅಂದರೆ ಏನು ಮಸ್ಕಿರಿ ಆಟ ಮಾಡ್ಕೊಂಡಿದ್ಯಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಕೊಂಡ ಆಯೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಅಮ್ಮಮ್ಮ, ನನ್ನ ಗಂಡನಿಗಾಗೋದು ಅದೇ ಕಷ್ಟ ಅಲ್ವೇ ಅಂತ ವಿದ್ಯಾ ಹೇಳ್ತಾಳೆ.
ಏಯ್ ನೀನೀಗ ಗರ್ಭಿಣಿ ಹೆಂಗ್ಸು, ಇಂಥ ಸಮಯದಲ್ಲಿ ಕೊಂಡ ಆಯಂಗಿಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ. ದಯವಿಟ್ಟು ಆ ಮಾತು ಹೇಳ್ಬೇಡಿ ಅಮ್ಮಮ್ಮ. ನನ್ನ ಗಂಡನ್ ಗೆಳ್ದಿರೋ ಬಲೆಯಿಂದ ಇವ್ರನ್ನ ಬಿಡಿಸ್ಬೇಕು ಅಂದರೆ ನಾನು ಇವ್ರ ಪರವಾಗಿ ನಿಲ್ಲೇಬೇಕು ಅಮ್ಮಮ್ಮ. ಅದಕ್ಕೆ ಈ ಒಂದು ವಿಚಾರದಲ್ಲಿ ಅಂತಾಳೆ ವಿದ್ಯಾ. ನೋಡು ವಿದ್ಯಾ, ಹೊಟ್ಟೆಲ್ ಮಗ ಮಾಡ್ಕೊಂಡು ಈ ಕೆಲಸ ಯಾರಾದರೂ ಮಾಡಾರೆ? ಎಲ್ಲ ಏನು ಬೇಡ, ಸತ್ಯ ಏನು ಅಂತ ನಾಳೆ ಗೊತ್ತಾಗ್ತದೆ. ನಾನು ತಪ್ಪು ಮಾಡಿಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತದೆ. ಸುಮ್ಕೆ ನೀನು ತೊಂದರೆ ಮಾಡ್ಕೋಬೇಡ ಅಂತಾನೆ ಭದ್ರ. ಇಲ್ಲ ಗೌಡ್ರೆ, ಅದ್ಯಾವ್ರು ನಮ್ಮ ಜೊತೆ ಅವನೇ ಅಂತ ನಂಬಿದ್ದೀನಿ. ನೀವೇನು ತಪ್ಪು ಮಾಡಿಲ್ಲ ಅಂತ ಆದರೆ ಆ ಬೆಂಕಿನ ದಾರಿನೇ ನಮಗೆ ಹೂವಿನ ಹಾದಿ ಆಗ್ತದೆ. ನೀವೇನೇ ಹೇಳಿದ್ರು ಈ ವಿಚಾರದಲ್ಲಿ ನಾನು ದೃಢ ನಿರ್ಧಾರ ಮಾಡಿವ್ನಿ. ದಯವಿಟ್ಟು ನೀವೆಲ್ಲರೂ ನಮಗೆ ಅಪ್ಪನೆ ಕೊಡಿ ಮಾವಯ್ಯ, ದಯವಿಟ್ಟು ಇಲ್ಲ ಅನ್ಬೇಡಿ. ಕೈ ಮುಗ್ದು ವಿದ್ಯಾ ಕೇಳ್ಕೊತಿರ್ತಾಳೆ. ಇತ್ತ ಚಿತ್ರ, ಏನವ್ವ ಇದು, ಈ ಮೂರಡಿ ಹಿಂಗೇಳ್ತಾವಳೆ ಅಂತಾಳೆ. ನೋಡ್ದ ಈ ಮೂರಡಿನ, ನಾನು ಗಂಡನೇ ಎಲ್ಲ ನಾನೇ ಸತಿ ಸಾವಿತ್ರಿ ಅಂತ ಪ್ರೂವ್ ಮಾಡಕ್ ಹೊಂಟವಳೆ. ಆಮ್ಯಾಕೆ ಅವಳೇ ಪಶ್ಚಾತ್ತಾಪ ಪಡ್ತಾಳೆ, ನಾನು ಯಾಕಾದ್ರೂ ಈ ನಿರ್ಧಾರ ತಗೊಂಡು ಅಂತ. ನೋಡ್ತಾ ಇರೋ ಅಂತಾಳೆ ಈಶ್ವರಿ. ನೋಡಿ, ನನ್ನ ಗಂಡ ಯಾವುದೇ ತಪ್ಪು ಮಾಡಿಲ್ಲ ಅಂತ ಸಂಪೂರ್ಣ ನಂಬಿಕೆ ನನಗದೆ. ಅದಕ್ಕೆ ನೀವು ಧೈರ್ಯವಾಗಿ ಒಪ್ಪಿಗೆ ಕೊಡಿ ಮಾವಯ್ಯ. ತಳೆ ವಿದ್ಯಾ, ನಿನ್ನ ಮಾತಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲವ್ವ. ಆದರೆ ಈ ನಂಬಿಕೆ ನಿನ್ನ ಗಂಡನಿಗೆ ಶ್ರೀರಕ್ಷೆ ಆಗಿರಲಿ ಆಯ್ತವ್ವ. ಅದೇನು ಮಾಡಬೇಕೋ ಮಾಡವ್ವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದು ಹಂಗಲ್ಲಪ್ಪಯ್ಯ ಅಂತಾನೆ ಭದ್ರ. ಯೋಚನೆ ಮಾಡಬೇಡ, ಎಂಥ ಪರಿಸ್ಥಿತಿಯಲ್ಲೂ ಕೈ ಬಿಡ್ದಂತ ಹೆಂಡ್ರು ಸಿಕ್ಕವಳೆ ಅಂತ ಖುಷಿಪಡು ಅಂತ ಮೋಹನ ಹೇಳ್ತಾಳೆ. ಸರಿಯವ್ವ ಅಂತಾನೆ ಭದ್ರ. ಇತ್ತ ವಿನಂತಿ, ಏನು ಮಸ್ಕಿರಿ ಆಟ ಆಡ್ತಾ ಇದೀಯಾ? ನನ್ನನ್ನು ಏನು ಮಾಡಬೇಕು ಅಂತ ಇದೀಯಾ ಅಂತ ಕೇಳ್ತಾಳೆ. ಭದ್ರನ ಕೈಯಲ್ಲಿ ತಾಳಿ ಕಟ್ಸಿ ನಮ್ಮ ಅಣ್ಣನ ಸಾಮ್ರಾಜ್ಯಕ್ಕೆ ನಿನ್ನ ಮಹಾರಾಣಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ತಳೆ ಸಾವಿತ್ರಿ, ಅದಕ್ಕೆ ಬೆಂಕಿ ತುಳಿ ಅಂದರೆ ನನ್ನ ಕೈಯೆಲ್ಲ ಆಗೋಕ್ಕಿಲ್ಲ ಕಣವ್ವ. ಚಿಕ್ಕ ಹುಡುಗಿಯಿಂದಲೂ ಬೇರೆಯವ್ರ ಕೆಂಡ ತುಳಿಯೋದು ನೋಡಿದ್ರೇ ತಲೆ ಸುತ್ತಾ ಇತ್ತು. ಅದರಲ್ಲಿ ನಾನೇ ನಡೆಯೋದು ಅಂದರೆ ಬೆಂಕಿ ಒಳಗೆ ಬಿದ್ದೋತೀನೇನೋ ಅಂತಾಳೆ ವಿನಂತಿ. ನೋಡೆ, ಕಷ್ಟಪಟ್ರೇನೆ ಸುಖ ಸಿಕ್ಕೋದು. ನಾಳೆ ಒಂದೇ ಒಂದಿನ ಹೆಂಗಾರ ಮಾಡಿ ಕೆಂಡದ ಮೇಲೆ ಓಡ್ಬಿಡು, ಆಮ್ಯಾಕೆ ಜೀವನ ಪರ್ಯಂತ ರಾಣಿ ಹಂಗೆ ಮೆರಿಬೋದು. ತಳೆ ಸಾವಿತ್ರಿ, ನೀನೇನೋ ಸುಲಭವಾಗಿ ಬೆಂಕಿ ಮೇಲೆ ಓಡ್ಬಿಡು ಅಂತ ಹೇಳ್ತಾ ಇದೀಯಾ? ಅದನ್ನ ನೆನ್ಸ್ಕೊಂಡ್ರೇನೆ ನನ್ನ ಜೀವ ಓದಂಗೆ ಆಡ್ತೈತೆ ಕಣವ್ವ. ನೋಡವ್ವ, ನನ್ನ ಕಾಲನ್ನ ಎಷ್ಟು ಮುದ್ದಾಗಿ ಮಾಡ್ಕೊಂಡಿವ್ನಿ ಅಂತ. ಇಷ್ಟು ಕೋಮಲವಾಗಿರೋ ಕಾಲನ್ನ ಬೆಂಕಿ ಒಳಗೆ ಹೆಂಗವ್ವ ಮಡಗ್ಲಿ ಅಂತಾಳೆ ವಿನಂತಿ. ಅಲ್ಲೇ ನಿನ್ನ ಕಾಲ್ ಮನೆ ಹಾಳಾಯ್ತು. ಒಂದೇ ಒಂದ್ಗಿತ ನೀನು ಈ ಕೆಂಡದ ಮೇಲೆ ನಡೆದ್ಬಿಟ್ರೆ ಆಮೇಲೆ ನಿನ್ನ ದಾರಿ ಹೂವಿನ ಹಾದಿ ಆಗಿರ್ತೈತೆ. ಅದಕ್ಕೆ ಕಣೆ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೆಂಗಾರ ಮಾಡಿ ನಡೆದ್ಬಿಡೆ ಅಂತಾಳೆ ಸಾವಿತ್ರಿ. ಸತ್ಯ ನಮ್ಮ ಕಡೆ ಇದ್ದಿದ್ರೆ ನೀನು ಹೇಳ್ದಂಗೆ ಕಷ್ಟನೋ ಸುಖನೋ ಕೆಂಡದ ಮೇಲೆ ನಡೆದ್ಬಿಡ್ತಾ ಇದ್ದೆ. ಆದರೆ ಸುಳ್ಳಿನ ಜೊತೆ ಪ್ರಯಾಣ ಮಾಡ್ತಾ ಇದ್ದೀವಿ. ನಾವು ದಡ ಸೇರ್ತಿರೋ ಏನವ್ವ ಹೇಳಿ, ಒಂದು ಮದುವೆ ಮಾಡೋ ಅಂತ ದೊಡ್ಡವರೇ ಹೇಳವ್ರೆ. ಅಂದ್ಮ್ಯಾಕೆ ನಾವು ಒಂದೇ ಒಂದು ಸುಳ್ಳು ಹೇಳಿದ್ರೆ ಏನೂ ಆಗೋಕ್ಕಿಲ್ಲ ಕಣಂತೆ, ಸುಮ್ಕಿರೋ ಅಂತಾಳೆ ಸಾವಿತ್ರಿ. ಮನುಷ್ರು ಮುಂದ್ಗಟ್ಟೆ ಏನು ಬೇಕಾದರೂ ಹೇಳ್ಬೋದು ಕಣವ್ವ, ಆದರೆ ದೇವ್ರ ಮುಂದ್ಗಟ್ಟೆ ಶಾನೆ ಭಯ ಆಯ್ತೈತೆ ಕಣವ್ವ ಅಂತಾಳೆ ವಿನಂತಿ. ನೀನು ಆ ದೇವ್ರು ಕ್ವಾಟ್ಲೆ ಮೇಲೆ ಬರೋ ದೇವ್ರಿಗೆ ಎದುರ್ಕೊತಾ ಇದೀಯಾ? ನಾನು ಹೇಳಿಲ್ವೇ ಅದೆಲ್ಲ ನಾಟಕ ಅಂತ? ಆಯಿತು, ನೀನು ಹೇಳಿದ ಮಾತಿಗೆ ಬರ್ತೀನಿ. ಇವತ್ತು ಕ್ವಾಟ್ಲೆ ಮೇಲೆ ದೇವ್ರು ಬಂದವಾಗ ನೀನು ಹೇಳಿದ ಮಾತು ಸುಳ್ಳು ತಾನೆ? ಆದ್ರೂ ಆ ದೇವ್ರಿಗೆ ಯಾಕೆ ಗೊತ್ತಾಗ್ಲಿಲ್ಲ? ಅವನಿಗೆ ಆ ಶಕ್ತಿ ಇದ್ದಿದ್ರೆ ಅಲ್ಲೇ ಹೇಳ್ಬೋದಾಗಿತ್ತು. ಅವನಿಗೇನು ತಿಳಿದೇ ಇರೋದಕ್ಕೆ ಈ ಹೊಸ ಕತೆ ಕಟ್ತಾ ಇರೋದು ಅಂತಾಳೆ ಸಾವಿತ್ರಿ. ಅಯ್ಯೋ, ಕ್ವಾಟ್ಲೆ ವಿಷಯ ಬಿಡವ್ವ, ಆದರೆ ಗುಡಿಯಲ್ಲಿರೋ ದೇವ್ರ ಬಗ್ಗೆ ಯೋಚನೆ ಮಾಡು. ಹಂಗೆಲ್ಲ ಗುಡಿಯಲ್ಲಿರೋ ದೇವ್ರು ಬಂದು ಸತ್ಯ ಹೇಳಂಗಿದ್ದಿದ್ರೆ ಏನೇನೋ ಆಗೋಗಿರೋದು. ಅದೆಲ್ಲ ಭಯ ಬೀಳಿಸಿ ಸತ್ಯನ ಆಚೆ ತರೋ ಪ್ರಯತ್ನ ಅಷ್ಟೇಯ. ನಾಳೆ ನೀನು ಜಿಂಕೆ ಮರಿ ಥರ ಕೆಂಡದ ಮೇಲೆ ಓಡ್ಕೊ ಬಂದ್ಬಿಟ್ಟು ಭದ್ರಮ್ಮ ನನ್ನ ಹಾಳು ಮಾಡ್ಬಿಟ್ಟ ಅಂತ ಒಂದೇ ಒಂದು ಮಾತು ಹೇಳ್ಬಿಡು ಸಾಕು. ಆಮೇಲೆ ಆ ಭದ್ರ ಹೆಂಗೆ ತಾಳಿ ಕಟ್ಟಕ್ಕಿಲ್ಲ ನಾನು ನೋಡ್ತೀನಿ ಅಂತಾಳೆ ಸಾವಿತ್ರಿ. ಅವ್ವ ಅಂತಿರ್ತಾಳೆ ವಿನಂತಿ. ಇಷ್ಟೆಲ್ಲ ಹೇಳಿದ್ಮ್ಯಾಕೋ ಅವ್ವ ಅಂತ ರಾಗ ಹೇಳಿದ್ರೆ ಏನಾದರೂ ತಗೊಂಡು ಕುಕ್ಬಿಡ್ತೀನಿ. ಇಂಥ ಅವಕಾಶ ನನಗೇನಾದರೂ ಸಿಕ್ಕಿದ್ದಿದ್ರೆ ಬರೀ ಕೆಂಡದ ಮೇಲೆ ಎಲ್ಲ ಕೆಂಡನೇ ತಗೊಂಡು ಮೈ ಮೇಲೆ ಸುರ್ಕೊಂಡ್ಬಿಡ್ತಿದ್ದೆ. ದಡ ಸೇರಕ್ಕೆ ಇನ್ನೊಂದೇ ಒಂದು ಹೆಜ್ಜೆ ಇದೆ, ಅದನ್ನ ಹಾಕು, ಆಮ್ಯಾಕೆ ನಿನ್ನ ಅದೃಷ್ಟನೇ ಬದಲಾಯಿಸ್ಬಿಡ್ತೀನಿ ಅಂತಾಳೆ ಸಾವಿತ್ರಿ. ನನ್ನ ಮೊಮ್ಮಗನ ಬದುಕು, ಈ ಮನೆ ಮರ್ಯಾದೆ ವಿಚಾರ ಇವೆರಡನ್ನೂ ನಿರ್ಧಾರ ಮಾಡೋ ಪರೀಕ್ಷೆನೇ ಎದುರ್ಸೋಕೆ ನೀನು ಮುಂದಕ್ಕೆ ಬರ್ತಾ ಇದ್ದೀವಿ ದೇವ್ರೆ. ಆದರೆ ನೀನೇನು ಮಾಡಿಯೋ ಅಂತ ಹೆದರಿಕೆ ನಮಗೆ ಅಂತ ಅಜ್ಜಮ್ಮ ಕೈ ಮುಗ್ದು ಬೇಡ್ಕೊತಿರ್ತಾಳೆ. ಅಲ್ಲಿಗೆ ಮೋಹನ ಬರ್ತಾಳೆ. ಅತ್ತೆ, ಇದಕ್ಕೆಲ್ಲ ಮಂಗಳ ಆಡಿ ಎಲ್ಲ ಸರಿ ಮಾಡಬೇಕು ಅಂತ ದೇವ್ರು ಕರ್ಸ್ಕೊಂಡೈತೆ ಅಂತ ನಮಗೆಲ್ಲ ನೀವೇ ಹೇಳಿ, ನೀವೇ ಆತಂಕ ಪಟ್ರೆ ಹೆಂಗೆ ಹೇಳಿ ಅಂತಾಳೆ ಮೋಹನ. ಏನು ಮಾಡಲೆ ಮೋಹನ, ಕಾಲ ಕೆಂಟು ಕುಂತಂದೆ. ಈ ಮನುಷ್ಯರು ಯಾವ ಮಟ್ಟಕ್ಕೆ ಇಳಿದ್ಬಿಟ್ಟವ್ರೆ ಅಂದರೆ ಮನುಷ್ಯರಿಗೆ ಮಾತ್ರ ಮೋಸ ಮಾಡೋದಲ್ಲ, ಅದ್ಯಾವ್ರಿಗೂ ಮೋಸ ಮಾಡ್ತಾವ್ರೆ, ತನ್ನ ಸ್ವಾರ್ಥನ ಸಾಧಿಸ್ಕೊಂತವ್ರೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅದ್ಯಾವ್ರಿಗೆ ಮೋಸ ಮಾಡಿ ನೆಮ್ಮದಿಯಾಗಿ ಬದುಕಕ್ಕಾಗ್ತದೆ ಅತ್ತೆ ಅಂತಾಳೆ ಮೋಹನ. ಮಾಡಿದ ಕರ್ಮಕ್ಕೆ ಇಲ್ಲೇ ಫಲ ಅನುಭವಿಸ್ತಾರೆ ದಿಟ. ಆದರೆ ಅದರಿಂದ ಆಗೋ ನೋವು ಅವಮಾನನ ಹೆಂಗೆ ಸಹಿಸ್ಕೊಳ್ಳೋದೇಳು? ಅದಕ್ಕೆ ಮನಸ್ಸಿಗಿಷ್ಟು ಆತಂಕ ಆಯಿತು ಅಟಯ್ಯ ಅಂತಾಳೆ ಅಜ್ಜಮ್ಮ. ಮತ್ತೆ ಹಂಗಾಗಬಾರ್ದು ಅಂದರೆ ತೀರ್ಪು ನಮ್ಮ ಕಡೆಗೆ ಇರಬೇಕು ಅಂತ ಕ್ವಾಟ್ಲೆಗೆ ನೀವೇ ಹೇಳ್ಬಿಡಿ ಅಂತಾಳೆ ಮೋಹನ. ಹಂಗೆ ಮಾಡ್ಬೋದು, ಆದರೆ ಕ್ವಾಟ್ಲೆ ನಮ್ಮ ಮಾತು ಕೇಳ್ತಾನೆ ಅಂತೀಯಾ ಅಂತಾಳೆ ಅಜ್ಜಮ್ಮ. ಮತ್ತೆ ಕ್ವಾಟ್ಲೆ ನಮ್ಮಟ್ಟಿ ಮಗ, ನಮ್ಮಟ್ಟಿಗೆ ಅವಮಾನ ಆಗೋಕ್ಕೆ ಅವನು ಬಿಡೋಕ್ಕಿಲ್ಲ ಅಂತಾದ್ರಾಗೆ ನೀವು ಹೇಳಿದ್ನ ಕೇಳೋಕ್ಕಿಲ್ಲ ಅಂತಾನೆ ಅಂತಾಳೆ ಮೋಹನ.
ಸರಿ ಒಂದು ಮಾತು ಹೇಳೋಣ ನೋಡೋಣ ಇರು ಅಂತಾಳೆ ಅಜ್ಜಮ್ಮ. ಕ್ವಾಟ್ಲೆ ಕ್ವಾಟ್ಲೆ ಅಂತ ಕೂಗ್ತಾ ಇರ್ತಾಳೆ ಅಜ್ಜಮ್ಮ. ಅಂದೇ ಅಜ್ಜಮ್ಮ ಅನ್ಕೊಂಡು ಕ್ವಾಟ್ಲೆ ಬಂದು ನಿಂತ್ಕೊಂತಾನೆ. ಕ್ವಾಟ್ಲೆ ನಿನ್ನಿಂದ ನಮ್ಗೊಂದು ಸಹಾಯ ಆಗ್ಬೇಕು, ಆದ್ರೆ ಅದನ್ನ ಹೆಂಗ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತಾಳೆ ಅಜ್ಜಮ್ಮ. ಇದೇನವ್ವ ಹೊಸದಾಗಿ ಸಹಾಯ ಪಾಯ ಅನ್ಕೊಂಡು, ನೀವೇನಿದ್ರು ನನಗೆ ಆಜ್ಞೆ ಮಾಡಬೇಕು, ನಾನು ಶಿರಸಾವಹಿಸಿ ಪಾಲನೆ ಮಾಡಬೇಕು ಆಟೆಯ ಅಂತಾನೆ ಕ್ವಾಟ್ಲೆ. ಈಗ ನಾನು ಹೇಳೋ ವಿಚಾರ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಕ್ವಾಟ್ಲೆ ಅಂತಾಳೆ ಅಜ್ಜಮ್ಮ. ಅದ್ರ ಬಗ್ಗೆ ನಿಮ್ಗೆ ಅನುಮಾನನೇ ಬೇಡಂತೆ, ಧೈರ್ಯವಾಗಿ ಹೇಳಿ ಅಂತಾನೆ ಕ್ವಾಟ್ಲೆ. ಇವತ್ತು ಗುಡಿತವ ನಡೆಯೋ ಪರೀಕ್ಷೆಯಲ್ಲಿ ಏನೇ ಆದ್ರೂವೆ ನಮ್ಮ ಭದ್ರನ್ ಪರ ನಿಂತ್ಕೋಬೇಕು ನೀನು ಕ್ವಾಟ್ಲೆ ಅಂತಾನೆ ಮೋಹನ. ಅಂತಾನೆ ಕ್ವಾಟ್ಲೆ, ಭದ್ರ ಯಾವ ತಪ್ಪು ಮಾಡಿಲ್ಲ, ಅವನು ನಿರಪರಾಧಿ ಅಂತ ಎಲ್ಲ ಹೇಳಿ ನೀನೇ ಸರಿ ಮಾಡಬೇಕು ಕಣಪ್ಪ ಅಂತಾಳೆ ಅಜ್ಜಮ್ಮ. ಜವ್ವ ಅತ್ತೆ ನೀವು ಈ ಮಾತು ಹೇಳ್ತಾ ಇದ್ದೀರಾ ಅಂತಾನೆ ಕ್ವಾಟ್ಲೆ. ಹ್ಞೂ ಕಣಪ್ಪ, ಈ ವಿಚಾರದಲ್ಲಿ ಭದ್ರನ ಭವಿಷ್ಯ ನಿಮ್ಮ ಮಾವನಿಗಂತೆ ಇದ್ದಿನ ಜೀವನ ಐತೆ ಕಣಪ್ಪ, ಅದಕ್ಕೆ ನಿನ್ನ ಮೇಲೆ ದೇವ್ರು ಬಂದವಾಗ ಇದೊಂದು ಸಹಾಯ ಮಾಡಿಬಿಡು ಅಂತ ಮೋಹನ ಹೇಳ್ತಾಳೆ. ಅಲ್ಲಿಗೆ ಶಿವರಾಮೇಗೌಡರು, ಮೋಹನ ಇಬ್ರು ಸೇರ್ಕೊಂಡು ಏನು ಮಾಡಕೊಂಟಿರಿ, ಸತ್ಯ ಗೆಲ್ಬೇಕು ನ್ಯಾಯ ಉಳಿಬೇಕು ಅಂತ ಹೇಳ್ಬೇಕಾದವ್ರೇನೆ ಹಿಂಗೆ ಮಾಡಕೊಂಡಿದ್ದೀರಲ್ಲ ಛೇ. ಅಲ್ಲ ನಿಮಗೆ ದೇವ್ರ ಮೇಲೆ ಭಯವೇ ಇಲ್ವಾ, ಭದ್ರನ ಮೇಲೆ ನಂಬಿಕೆ ಇಲ್ವೇ ಶಿವರಾಮೇಗೌಡರು ಕೇಳ್ತಾರೆ. ಅದಂಗಲ್ಲಪ್ಪ, ನಮ್ಮ ಭದ್ರ ತಪ್ಪು ಮಾಡವನೆ ಅಂತ ಸಾಬೀತು ಮಾಡೋಕ್ಕೆ ಅವಳು ಯಾವ ಅಡ್ಡದಾರಿಯಲ್ಲಿ ಬೇಕಾದರೂ ಹೋಗ್ತಾಳೆ ಅಂತ ಭಯ ಅಂತಾಳೆ ಅಜ್ಜಮ್ಮ. ಅವ್ರು ಮಾಡ್ತಾರಂತ ಅವ್ರ ದಾರಿಯಲ್ಲೇ ಹೋದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ನೋಡಿ, ಭದ್ರ ನಿರಪರಾಧಿ ಅಂತ ಹಿಂಗೆ ಅಡ್ಡದಾರಿಯಲ್ಲಿ ಹೋಗಿ ಸಾಬೀತು ಮಾಡೋದೇನು ಬೇಕಾಗಿಲ್ಲ. ಇವತ್ತು ಊರವ್ರ ಮುಂದ್ಗುಟ್ಟು ಯಾವ್ದ್ಯಾವ್ರೆ ಏನು ಅಂತ ಹೇಳ್ತದೆ, ಯಾಕೆ ಅಂದರೆ ನನ್ನ ಮಗನ ಮೇಲೆ ನನಗೆ ನಂಬಿಕೆ ಅದೇ ಅಂತಾನೆ ಶಿವರಾಮೇಗೌಡ. ರೀ ನನ್ನ ಕ್ಷಮಿಸ್ಬಿಡಿ, ಏನಾಗ್ತದೋ ಅಂತ ಆತಂಕದಲ್ಲಿ ಹಂಗೆ ಮಾತಾಡ್ಬಿಟ್ಟೆ ಅಂತಾಳೆ ಮೋಹನ. ಕ್ವಾಟ್ಲೆ, ಅದ್ಯಾವ್ರು ನಿನ್ನ ಬಾಯಲ್ಲಿ ಏನು ಹೇಳಿಸ್ತೈತೋ ಅದನ್ನ ಧೈರ್ಯವಾಗಿ ಹೇಳ ಅಂತಾರೆ ಶಿವರಾಮೇಗೌಡರು. ಮಾವಯ್ಯ, ಆ ತಾಯಿ ನನ್ನ ಮೈ ಮೇಲೆ ಬಂದರೆ ನಾನು ಯಾರು ಅಂತ ನನಗೆ ಗೊತ್ತಿರಲ್ಲ, ಆ ಸಮಯದಲ್ಲಿ ನನ್ನ ಬಾಯಿಂದ ಒಂದೊಂದು ಮಾತನ್ನು ಆ ತಾಯಿ ಆಜ್ಞೆ ಆಗಿರ್ತೈತೆ ಆಟೆಯ, ಹಂಗಾಗಿ ನಾನೇನೇ ಹೇಳ್ಬೇಕಂದ್ರು ಏನೇ ಮಾಡ್ಬೇಕಂದ್ರೂ ಅದು ಆಗಕ್ಕಿಲ್ಲ ಅಂತ ಕ್ವಾಟ್ಲೆ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನೀವು ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ, ಕ್ವಾಟ್ಲೆ ಯಾವುದೇ ಕಾರಣಕ್ಕೂ ಅವನಾಗಿ ಇರೋಕ್ಕಿಲ್ಲ, ಯಾಕೆ ಅಂದರೆ ಅವನ ಮೇಲೆ ದೇವ್ರಿರ್ತದೆ, ದೇವ್ರು ಏನು ಹೇಳ್ತದೋ ಅದೇ ಸತ್ಯ ಅಂತ ಶಿವರಾಮೇಗೌಡರು ಹೇಳಿ ಅಲ್ಲಿಂದ ಹೊರಡ್ತಾರೆ. ಸಾವಿತ್ರಿ ದೂರು ಕೊಡೋದಕ್ಕಂತ ಮಹಿಳಾ ಸಂಘಟನೆಗೆ ಬಂದಿರ್ತಾಳೆ. ಹೇಳಮ್ಮ ಏನು ಸಮಸ್ಯೆ ಅಂತಾರೆ ಅಧ್ಯಕ್ಷರು. ನಮ್ಮ ಅಧ್ಯಕ್ಷರು ಏನೇ ಸಮಸ್ಯೆ ಇರಲಿ ಬಗೆಹರಿಸ್ತಾರೆ ಅಂತ ಹೇಳ್ತಾರೆ ಲಾಯರು. ನಮಸ್ಕಾರ ಮೇಡಮ್, ನನ್ನ ಹೆಸರು ಸಾವಿತ್ರಿ ಅಂತ, ಇವಳು ನನ್ನ ಮಗಳು ವಿನಂತಿ, ನಾನು ಮಂತ್ರಿ ಶಿವರಾಮೇಗೌಡರು ತಂಗಿ ಅಂತಾಳೆ ಸಾವಿತ್ರಿ. ಅಲ್ಲಮ್ಮ, ಮಂತ್ರಿಗಳು ತುಂಬ ಒಳ್ಳೆಯವರು, ಸತ್ಯ ನ್ಯಾಯ ಬಿಟ್ಟು ಹೋಗಲ್ಲ ಅಂತ ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾರೆ, ಅವ್ರ ತಂಗಿಯಾಗಿ ನೀವು ನಮ್ಮ ಹತ್ರ ಸಹಾಯ ಕೇಳಕ್ಕೆ ಬಂದಿದ್ದೀರಲ್ಲ ಅಂತಾರೆ ಮಹಿಳಾ ಸಂಘದ ಅಧ್ಯಕ್ಷರು. ನೋಡಿ ಮೇಡಮ್, ಸಮುದ್ರ ತೀರದಲ್ಲಿ ಉಪ್ಪಿಗೆ ಬರ ಅನ್ನೋಂಗಾಗದೆ ನಮ್ಮ ಪರಿಸ್ಥಿತಿ ಸಾವಿತ್ರಿ ಹೇಳ್ತಾಳೆ. ನೀವು ಹೇಳಿದ್ದು ಅರ್ಥ ಆಗ್ತಿಲ್ಲ ಅಂತಾಳೆ ಲಾಯರು. ನ್ಯಾಯ ಕೊಡ್ಬೇಕಾಗಿದ್ದು ನಮ್ಮ ಅಣ್ಣನೆಯ ಅನ್ಯಾಯ ಮಾಡಕೊಂಡವನೇ ಅಂದಮೇಲೆ ದಿಕ್ಕೆಟ್ಟು ನಿಮ್ಮ ತಾವ ಬರೋದ್ ಬಿಟ್ಟು ನಮ್ಗೆ ಬೇರೆ ದಾರಿನೇ ಕಾಣಲಿಲ್ಲ ತಾಳೆ ಸಾವಿತ್ರಿ. ಏನೋ ಮಂತ್ರಿಗಳಿಂದ ನಿಮ್ಗೆ ಅನ್ಯಾಯ ಆಗಿದೆಯಾ, ಅದೇನಾಗಿದೆ ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಅಂತ ಮಹಿಳಾ ಸಂಘದ ಅಧ್ಯಕ್ಷರು ಕೇಳ್ತಾರೆ. ಸಾವಿತ್ರಿ, ವಿನಂತಿ ಮತ್ತೆ ಭದ್ರಮ್ಮ ಹಾಸಿಗೆ ಮೇಲೆ ಮಲ್ಕೊಂಡಿದ್ದು, ಮತ್ತೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದು, ಮತ್ತೆ ಕ್ವಾಟ್ಲೆ ಮೇಲೆ ದೇವ್ರು ಬಂದು ಕೆಂಡ ಇದು ಸತ್ಯ ಒಪ್ಕೋಬೇಕಂತ ಹೇಳಿದ್ದನ್ನೆಲ್ಲ ವಿವರವಾಗಿ ಹೇಳ್ತಿರ್ತಾಳೆ ಸಾವಿತ್ರಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.